ಭಾರತ ಮಹಿಳಾ ಹಾಕಿ ತಂಡದ ಒಲಿಂಪಿಕ್ ಕನಸು ಭಗ್ನಗೊಂಡಿದೆ. ಅರ್ಹತಾ ಸುತ್ತಿನ ಫೈನಲ್ನಲ್ಲಿ ಭಾರತೀಯ ವನಿತೆಯರು ಮುಗ್ಗರಿಸಿದ್ರು. ದಕ್ಷಿಣ ಆಫ್ರಿಕಾಕ್ಕೆ 1-3 ಗೋಲುಗಳಲ್ಲಿ ಶರಣಾದರು. ಭಾರತೀಯ ಹಾಕಿ ಅಭಿಮಾನಿಗಳಿಗೆ ಶನಿವಾರ ಬೇಸರದ ದಿನ. ಯಾಕೆಂದ್ರೆ ತಮ್ಮ ತಂಡ ಒಲಿಂಪಿಕ್ಸ್ಗೆ ಅರ್ಹತೆ ಗಿಟ್ಟಿಸುತ್ತೆ ಅಂತ ನಂಬಿದವರಿಗೆ ಕೊನೆಗೂ ಸಿಕ್ಕಿದ್ದು ನಿರಾಸೆ ಮಾತ್ರ. ಭಾರತ ತಂಡ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 1-3 ಗೋಲುಗಳ ಅಂತರದಲ್ಲಿ ಸೋಲು ಅನುಭವಿಸಿತು. ನವದೆಹಲಿಯ ಮೇಜರ್ ಧ್ಯಾನ್ಚಂದ್ ಕ್ರೀಡಾಂಗಣದಲ್ಲಿ ನಡೆದ ಮ್ಯಾಚ್ನಲ್ಲಿ ಭಾರತ ಗೆಲುವಿನ ಭರವಸೆಯೊಂದಿಗೆ ಕಣಕ್ಕಿಳಿಯಿತು. ಆದರೆ ಯಾವ ಭರವಸೆಯೂ ಈಡೇರಲಿಲ್ಲ. ಆರಂಭದಿಂದಲೂ ಆಕ್ರಮಣಕಾರಿ ಆಟಕ್ಕಿಳಿದ ದಕ್ಷಿಣ ಆಫ್ರಿಕಾ ಭಾರತದ ಮೇಲೆ ನಿರಂತರವಾಗಿ ಒತ್ತಡ ಹೇರುತ್ತಾ ಬಂತು. ಪಂದ್ಯದ 3ನೇ ನಿಮಿಷದಲ್ಲೇ ಶೆಲ್ಲೆ ರಸಲ್ ಬಾರಿಸಿದ ಗೋಲು ದಕ್ಷಿಣ ಆಫ್ರಿಕಾಕ್ಕೆ ಮೊದಲ ಮುನ್ನಡೆ ತಂದುಕೊಡ್ತು. ಅನಂತರ 30ನೇ ನಿಮಿಷದಲ್ಲಿ ಹರಿಣಗಳ ನಾಡಿನ ಪೆನಾಲ್ಟಿ ಕಾರ್ನರ್ ಸ್ಪೆಷಲಿಸ್ಟ್ ಪಿಟಿ ಕೋಚಿ ಗೋಲು ಬಾರಿಸಿ ಅಂತರವನ್ನ 2-0ಗೆ ಏರಿಸಿದ್ರು. ಮೊದಲ 35 ನಿಮಿಷಗಳ ಕಾಲ ಭಾರತೀಯ ವನಿತೆಯರು ಎಷ್ಟು ಕೆಟ್ಟ ಆಟವಾಡಲು ಸಾಧ್ಯವೋ ಅಷ್ಟು ಕೆಟ್ಟ ಆಟ ಪ್ರದರ್ಶಿಸಿದ್ರು. ಚೆಂಡನ್ನ ಪಾಸ್ ಮಾಡುವುದಲ್ಲೇ ನಾ ಮುಂದು ಅಂತ ಎಡವಿದ್ರು. ದೊಡ್ಡ ಪ್ರಮಾದಗಳನ್ನ ಎಸಗಿದ ತಂಡ ತಕ್ಕ ಬೆಲೆಯನ್ನೇ ತೆತ್ತಬೇಕಾಯಿತು. ಮೊದಲಾರ್ಧದ ಅಂತ್ಯಕ್ಕೆ ದಕ್ಷಿಣ ಆಫ್ರಿಕಾ 2-0 ಅಂತರದ ಮುನ್ನಡೆ ಕಾಯ್ದುಕೊಳ್ತು. ದ್ವಿತೀಯಾರ್ಧದಲ್ಲೂ ಭರ್ಜರಿ ಆಟ ಪ್ರದರ್ಶಿಸಿದ ಆಫ್ರಿಕಾ ವನಿತೆಯರು ಅಂತರವನ್ನ 3-0ಗೆ ಏರಿಸಿಕೊಂಡ್ರು. ಆಫ್ರಿಕಾ ನಾಯಕಿ ಮಾರ್ಷಾ ಮರೇಸಿಯಾ ತಂಡದ 3ನೇ ಗೋಲು ದಾಖಲಿಸಿದ್ರು. ಇದಾದ ನಂತರ ಕೊಂಚ ಹೋರಾಟ ತೋರಿದ ಭಾರತ 57ನೇ ನಿಮಿಷದಲ್ಲಿ ತನ್ನ ಮೊದಲ ಗೋಲು ಬಾರಿಸಿತು. ಜಸ್ಪ್ರೀತ್ ಕೌರ್ ಗೋಲು ಬಾರಿಸಿ ಭಾರತದ ಮಾನವನ್ನ ಸ್ವಲ್ಪ ಮಟ್ಟಿಗೆ ಕಾಪಾಡಿದ್ರು. Comes to Jaspreet, she bats it along the ground and it's in. Wonderful goal from Jaspreet. ನೋಡುತ್ತಿದ್ದಂತೆ ಪಂದ್ಯ ಮುಕ್ತಾಯಗೊಳ್ತು. ಭಾರತದ ಕನಸು ಚೂರಾಯಿತು. ದ್ವಿತೀಯ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಬೇಕಾಯಿತು. ದಕ್ಷಿಣ ಆಫ್ರಿಕಾ ಟ್ರೋಫಿ ಎತ್ತಿ ಹಿಡಿದು ಸಂಭ್ರಮಿಸಿತು. ಹರಿಣಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿತ್ತು. May I ask all to rise for the national anthem of South Africa. 32 ವರ್ಷಗಳಿಂದ ಒಲಿಂಪಿಕ್ಗೇರುವಲ್ಲಿ ವಿಫಲವಾಗಿರುವ ಭಾರತ ಆ ಕನಸನ್ನ ನನಸು ಮಾಡಿಕೊಳ್ಳಲು ಇನ್ನೂ 4 ವರ್ಷಗಳ ಕಾಲ ಕಾಯಬೇಕಿದೆ. The team that has qualified for participation. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.